ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುಶ್ಚ ಹನುಮತ್ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೇಷ ಶತ್ರುತ್ಮಕಸ್ಯ. ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ನವಮ ಸ್ಕಂಧದಲ್ಲಿ 6ನೇ ಅಧ್ಯಾಯದಲ್ಲಿ ಇವತ್ತು 51ನೇ ಶ್ಲೋಕ. ಶ್ರೀ ಭಗವಾನುವಾಚ ಅಹಂ ಭಕ್ತಪರಾಧೀನೋ ಹ್ಯಸ್ವತಂತ್ರ ಇವ ದ್ವಿಜ. ತಮೇವ ಶರಣಂ ಯಾಹಿ ನಾಭಾಗತನಯಂ ಮುನೇ. ದೂರ್ವಾಸ ಮುನಿಗಳು ಸುದರ್ಶನ ಚಕ್ರದ ತೇಜಸ್ಸಿನ ಭಯದಿಂದ ಓಡ್ತಾ ಓಡ್ತಾ ಬ್ರಹ್ಮದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದರು. ಅವರು ನನ್ನ ಕೈಯಿಂದ ಸಾಧ್ಯ ಇಲ್ಲ ಅಂತಂದ್ರು. ರುದ್ರದೇವರ ಹತ್ರ ಕೈಲಾಸಕ್ಕೆ ಹೋಗಿ ಅಲ್ಲಿ ಕೇಳಿಕೊಂಡ್ರು. ಅವರು ಕೂಡ ಆ ಸುದರ್ಶನ ಚಕ್ರವನ್ನ ತಡಿಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ, ನೀನು ಭಗವಂತನ ಹತ್ರನೇ ಹೋಗು ಅಂತ ಹೇಳಿ ಕಳಿಸಿದಾಗ ವೈಕುಂಠಕ್ಕೆ ಹೋಗಿ ಶ್ರೀಮನ್ನಾರಾಯಣನ ಹತ್ತಿರ ಪ್ರಾರ್ಥನೆ ಮಾಡಿಕೊಂಡ್ರು. ಅಚ್ಯುತ, ಅನಂತ, ಸಜ್ಜನ ಪ್ರಿಯ ಪ್ರಭೋ, ವಿಶ್ವಭಾವನ, ನಾನು ನಿನ್ನ ಭಕ್ತನ ಮೇಲೆ ಅಪರಾಧ ಮಾಡಿಬಿಟ್ಟೆ, ನಿನ್ನ ಪ್ರೀತಿಪಾತ್ರರಲ್ಲಿ ಅಪಚಾರ ಮಾಡಿದ್ದೇನೆ, ನಿನ್ನ ಸಾಮರ್ಥ್ಯವನ್ನ ನಾನು ತಿಳ್ಕೊಳ್ಳದೆ ಮಾಡಿರ್ತಕ್ಕಂತಹ ತಪ್ಪು, ನನಗೆ ಪ್ರಾಯಶ್ಚಿತ್ತವನ್ನ ವಿಧಾನ ಮಾಡು, ನನ್ನನ್ನು ರಕ್ಷಣೆ ಮಾಡು, ಕಾಪಾಡು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ಹೇಳುವ ಮಾತು, ಅಹಂ ಭಕ್ತಪರಾಧೀನೋ ಹಿ ಅಸ್ವತಂತ್ರ ಇವ ದ್ವಿಜ. ಎಲೆ ದ್ವಿಜ, ನಾನು ಭಕ್ತಪರಾಧೀನ, ಅಸ್ವತಂತ್ರನ ಹಾಗೆ, ಭಕ್ತರ ಅಧೀನ ನಾನು. ಅಧೀನ ಅಂದ್ರೇನು? ಅಸ್ವತಂತ್ರ ಅಂತ ಅರ್ಥ. ಭಕ್ತರಿಗೆ ನಾನು ಅಧೀನನಾಗಿದ್ದೇನೆ ಅಂತ. ಆದ್ರಿಂದ ಅಸ್ವತಂತ್ರ ಇವ ಅಂತ ಹೇಳಿದ್ದಾನೆ, ಅಸ್ವತಂತ್ರ ಅಲ್ಲ, ಅಸ್ವತಂತ್ರನಂತೆ ಇದ್ದೇನೆ. ಆದ್ರಿಂದ ಎಲೆ ದ್ವಿಜ, ನಾನು ಭಕ್ತ ಜನರಿಗೆ ಪ್ರಿಯನಾಗಿರ್ತಕ್ಕಂಥವನು. ಸಾಧುಗಳಾದ ಭಕ್ತರು ನನ್ನನ್ನ ವಶ ಮಾಡ್ಕೊಂಡು ಬಿಟ್ಟಿದ್ದಾರೆ. ನನ್ನ ಅಂತಃಕರಣವನ್ನ ಆ ಸಾಧು ಜನರು ವಶ ಮಾಡ್ಕೊಂಡು ಬಿಟ್ಟಿದ್ದಾರೆ. ನಾನು ಅಸ್ವತಂತ್ರನಂತೆ ಆಗಿಬಿಟ್ಟಿದ್ದೇನೆ. ಹಾಗಾಗಿ ನೀನು ಅವನನ್ನೇ ಶರಣಾಗತನಾಗು. ನಾಭಾಗತನಯಂ, ನಾಭಾಗನ ಮಗನಾಗಿರ್ತಕ್ಕಂತಹ ಅಂಬರೀಷ ಏನಿದ್ದಾನೆ ಅವನಿಗೆ ನೀನು ಅಪರಾಧ ಮಾಡಿದ್ದಿ, ಅವನು ನನ್ನ ಭಕ್ತ, ನೀನು ಅವನನ್ನೇ ಶರಣಾಗತನಾಗು ಅಂತ ಹೇಳ್ತಾ ಇದ್ದಾನೆ. ಅಸ್ವತಂತ್ರನಂತೆ ಹೊರತು ಅಸ್ವತಂತ್ರ ಅಲ್ಲ. ಭಕ್ತರ ಸಹಾಯ ಅವನಿಗೆ ಬೇಕಾಗಿಲ್ಲ. ಭಗವಂತ ಸ್ವತಂತ್ರ,
ಭಕ್ತರು ಅವನಿಗೆ ಸಹಾಯ ಮಾಡೋ ಅಗತ್ಯ ಇಲ್ಲ. ತಾನು ತನ್ನ ಆನಂದವನ್ನ ಅನುಭವಿಸ್ಲಿಕ್ಕೆ ಬೇರೆ ಭಕ್ತರ ಸಹಾಯ ಬೇಕಾಗಿಲ್ಲ. ಕೆಲವರು ವ್ಯಾಖ್ಯಾನಕಾರರು ಹಾಗೆ ಹೇಳೋದುಂಟು. ಭಗವಂತ ತನ್ನ ಆನಂದವನ್ನ ತಾನು ಅನುಭವಿಸ್ಲಿಕ್ಕೆ ಭಕ್ತರ ಸಹಾಯ ಬೇಕು ಅಂತ ವ್ಯಾಖ್ಯಾನ ಮಾಡ್ತಾರೆ. ಅದು ತಪ್ಪು. ಅಸ್ವತಂತ್ರ ಇವ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ. ಅಸ್ವತಂತ್ರ ಅಲ್ಲ ಭಗವಂತ, ಅವನು ಸ್ವತಂತ್ರ, ಪೂರ್ಣಾನಂದ, ಸದಾ ಪೂರ್ಣಾನಂದ ಸ್ವರೂಪ. ಅಸ್ವತಂತ್ರ ಇವ ದ್ವಿಜ, ನಾನು ಅಸ್ವತಂತ್ರನಂತೆ ಅಂದ್ರೆ ಭಕ್ತರ ಪರಾಧೀನ ನಾನು, ಭಕ್ತರಿಗೆ ನಾನು ಅತ್ಯಂತ ಪ್ರೀತಿ ಪಾತ್ರ. ಹಾಗಾಗಿ ಭಕ್ತರಿಗೆ ನೀನು ಅಪರಾಧವನ್ನ ಮಾಡಿದಾಗ ಭಕ್ತರ ಹತ್ರ ಅವ್ರ ಹತ್ರನೇ ಪ್ರಾರ್ಥನೆ ಮಾಡಬೇಕು, ನೀನು ಅವ್ರ ಹತ್ರನೇ ಕೇಳ್ಕೊಳ್ಬೇಕು, ಅಲ್ಲಿಗೆ ಹೋಗು ಅಂತ ಹೇಳಿ ಕಳಿಸ್ತಾ ಇದ್ದಾನೆ ಭಗವಂತ. ಅಹಂ ಭಕ್ತ ಪರಾಧೀನೋ ಹ್ಯಸ್ವತಂತ್ರ ಇವ ದ್ವಿಜ ತಮೇವ ಶರಣಂ ಯಾಹಿ ನಾಭಾಗತನಯಂ ಮುನೇ ಸಾಧುಭಿರ್ಗ್ರಸ್ತ ಹೃದಯೋ ಭಕ್ತೈರ್ಭಕ್ತ ಜನಪ್ರಿಯ ನಾಹಮಾತ್ಮಾನಮಾಶಾಸೆ ಮದ್ಭಕ್ತೈ ಸಾಧುಭಿರ್ವಿನಾ ಶ್ರಿಯಂ ಚಾತ್ಯಂತಿಕೀಂ ಬ್ರಹ್ಮನ್ ಯೇಷಾಂ ಗತಿರಹಂ ಪರಾ ಯೇ ದಾರಾಗಾರ ಪುತ್ರಾದೀನ್ ಪ್ರಾಣಾನ್ ವಿತ್ತಮಿದಂ ಪರಂ ಹಿತ್ವಾ ಮಾಂ ಶರಣಂ ಜಾತಾಹ ಕಥಂ ತಾಂ ತ್ಯಕ್ತುಮುತ್ಸಹೇ. ಭಗವಂತ ಹೇಳ್ತಾನೆ, ಸಾಧುಗಳು ಸಜ್ಜನರು ನನ್ನ ಭಕ್ತರು ಏನಿದ್ದಾರೆ ಆ ಭಕ್ತರನ್ನ ಹೊರತು ನಾನು ಬೇರೆ ಯಾರನ್ನೂ ಅಪೇಕ್ಷೆ ಪಡೋದಿಲ್ಲ, ನನಗೆ ಬೇರೆ ಯಾರು ಬೇಕಾಗಿಲ್ಲ. ನಾಹಂ ಆತ್ಮಾನಮಾಶಾಸೆ, ನನ್ನನ್ನೇ ನಾನು ಒಲ್ಲೆ. ಭಕ್ತರು ಅಂದ್ರೆ ನನಗಷ್ಟು ಪ್ರೀತಿ, ನನ್ನನ್ನೇ ನಾನು ಒಲ್ಲೆ. ಅಥವಾ ನಿತ್ಯ ಅವಿಯೋಗಿನಿಯಾಗಿರ್ತಕ್ಕಂತಹ ನನ್ನ ಶ್ರೀದೇವಿಯನ್ನೂ ಒಲ್ಲೆ ನಾನು. ಶ್ರೇಯಂಚ ಅತ್ಯಂತಿಕೀಂ ಅಂತಾರೆ. ಅವಳು ಅತ್ಯಂತಿಕಿ, ನನ್ನನ್ನು ಒಂದು ಕ್ಷಣವೂ ಬಿಟ್ಟಿರೋದಿಲ್ಲ. ಅವಳು ಪ್ರಳಯ ಕಾಲದಲ್ಲಿಯೂ ಕೂಡ ನನ್ನನ್ನು ಒಂದು ಕ್ಷಣವೂ ಬಿಟ್ಟಿರೋದಿಲ್ಲ. ಅಂಥ ಶ್ರೀದೇವಿಯನ್ನು ಒಲ್ಲೆ, ನನ್ನನ್ನೇ ನಾನು ಒಲ್ಲೆ. ಆದ್ರಿಂದ ಎಲೆ ಮುನಿಯೇ, ಆ ಭಕ್ತರೇನಿದ್ದಾರಲ್ಲ ಅವರು ನನ್ನನ್ನೇ ಪರಗತಿ ಅಂತ ನಂಬಿದವರು. ಆ ಭಕ್ತರು ನನ್ನ ಸಲುವಾಗಿ ಹೆಂಡತಿ, ಮನೆ, ಮಕ್ಕಳು, ಎಲ್ಲ ಪಾರತ್ರಿಕ ಸಂಪತ್ತು ಏನೇ ಇದ್ರೂ ತಮ್ಮ ಪ್ರಾಣವನ್ನು ಕೂಡ ಕಡೆಗಣಿಸಿ ನನ್ನನ್ನ ಶರಣಾಗತರಾಗಿ ಬಂದಂಥವರು ನನ್ನ ಭಕ್ತರು. ಹೀಗಿರುವಾಗ ಅಂತಹ ಭಕ್ತರನ್ನ ನಾನು ಹೇಗೆ ಕೈ ಬಿಡ್ಲಿ? ಎಂಥ ದೊಡ್ಡ ಮಾತು ಭಗವಂತಂದು ನೋಡಿ. ಭಕ್ತರ ಬಗ್ಗೆ ಭಗವಂತ ಆಡಿದ ಮಾತು. ಹಿತ್ವಾ ಮಾಂ ಶರಣಂ ಜಾತಾಹ, ಎಲ್ಲವನ್ನು ಬಿಟ್ಟು ಬಂದಿದ್ದಾರೆ ಅವರು. ದಾರಾಗಾರ ಪುತ್ರಾದೀನ್, ಹೆಂಡತಿ, ಮಕ್ಕಳು, ಮನೆ, ತಮ್ಮ ಪ್ರಾಣವನ್ನೂ ಲೆಕ್ಕಿಸೋದಿಲ್ಲ. ಆ ರೀತಿ ನನ್ನನ್ನು ನಂಬಿ ಬಂದಿರ್ತಾರೆ ಭಕ್ತರು. ಅಂತಹ ಭಕ್ತರನ್ನ ನಾನು ಹೇಗೆ ಕೈ ಬಿಡ್ಲಿ? ಕಥಂ ತಾಂ ತ್ಯಕ್ತುಮುತ್ಸಹೇ ಅಂತ ಭಕ್ತರ ಬಗ್ಗೆ ಆಡಿದ ಭಗವಂತನ ದೊಡ್ಡ ಮಾತು. ಸಾಧುಭಿರ್ಗ್ರಸ್ತ ಹೃದಯೋ ಭಕ್ತೈರ್ಭಕ್ತ ಜನಪ್ರಿಯ ನಾಹಮಾತ್ಮಾನಮಾಶಾಸೆ ಮದ್ಭಕ್ತೈ ಸಾಧುಭಿರ್ವಿನಾ ಶ್ರಿಯಂ ಚಾತ್ಯಂತಿಕೀಂ ಬ್ರಹ್ಮನ್ ಯೇಷಾಂ ಗತಿರಹಂ ಪರಾ ಯೇ ದಾರಾಗಾರ ಪುತ್ರಾದೀನ್ ಪ್ರಾಣಾನ್ ವಿತ್ತಮಿದಂ ಪರಂ ಹಿತ್ವಾ ಮಾಂ ಶರಣಂ ಜಾತಾಹ ಕಥಂ ತಾಂ ತ್ಯಕ್ತುಮುತ್ಸಹೇ. ಮಯಿ ನಿರ್ಬದ್ಧ ಹೃದಯಾಃ ಸಾಧವಃ ಸಮದರ್ಶಿನಃ ವಶೀಕುರ್ವಂತಿ ಮಾಂ ಭಕ್ತ್ಯಾ ಸತ್ಸ್ತ್ರಿಯಃ ಸತ್ಪತಿಂ ಯಥಾ ಮತ್ಸೇವಯಾ ಪ್ರದಿಷ್ಟಂ ಚ ಸಾಲೋಕ್ಯಾದಿ ಚತುಷ್ಟಯಂ ನೆಚ್ಛಂತಿ ಸೇವಯಾ ಪೂರ್ಣಾಃ ಕುತೋನ್ಯತ್ ಕಾಲ ವಿಪ್ಲುತಂ ಸಾಧವೋ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂ ತ್ವಹಂ. ಆ ಸಾಧುಗಳು ನನ್ನ ಭಕ್ತರೇನಿದ್ದಾರೆ ಅವರು ನನ್ನನ್ನು ವಶ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಳ್ಳೆಯ ಹೆಂಡತಿಯರು ಒಳ್ಳೆ ಗಂಡಂದಿರನ್ನ ವಶ ಮಾಡ್ಕೊಳ್ತಾರಲ್ಲ ಹಾಗೆ ಅಂತ ದೃಷ್ಟಾಂತ ಕೊಡ್ತಾನೆ. ಸಸ್ತ್ರಿಯ ಸತ್ಪತಿಂ ಯಥ,
ಒಳ್ಳೆ ಹೆಂಡಂದಿರು ಒಳ್ಳೆ ಗಂಡಂದಿರನ್ನ ಅವರು ಭಕ್ತಿಯಿಂದ ಪತಿಭಕ್ತಿಯಿಂದ ವಶ ಮಾಡ್ಕೊಂಡು ಬಿಟ್ಟಿರ್ತಾರೆ. ಹಾಗೆ ನನ್ನಲ್ಲೇ ಮನಸ್ಸನ್ನ ಇಟ್ಟು ಎಲ್ಲ ಕಡೆಯಲ್ಲಿ ನನ್ನನ್ನ ಸಮಾನವಾಗಿ ಕಾಣತಕ್ಕಂತಹ ಸಾಧುಗಳು ಭಕ್ತಿಯಿಂದ ನನ್ನನ್ನ ವಶ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸಾಧವಃ ಸಮದರ್ಶಿನಃ ನಿರ್ಬದ್ಧ ಹೃದಯಾಹ, ನನ್ನಲ್ಲೇ ಮನಸ್ಸನ್ನ ಇಟ್ಟು, ಸಮದರ್ಶಿಗಳು ಅಂದ್ರೆ ಎಲ್ಲಾ ವಸ್ತುಗಳಲ್ಲೂ ನನ್ನನ್ನ ಕಾಣ್ತಾರೆ. ಎಲ್ಲಿ ನೋಡಿದರೂ ನನ್ನನ್ನ ಕಾಣುವ ಸಮದರ್ಶಿಗಳೇನಿದ್ದಾರೆ, ಎಲ್ಲಾ ಕಡೆಯಲ್ಲೂ ನನ್ನನ್ನ ಸಮಾನವಾಗಿ ಕಾಣತಕ್ಕಂತಹ ಸಾಧುಗಳು, ಅಂಥವರು ಭಕ್ತಿಯಿಂದ ನನ್ನನ್ನ ಅವರು ವಶ ಮಾಡಿಕೊಂಡು ಬಿಟ್ಟಿದ್ದಾರೆ. ನಾನು ಅವರು ವಶ ಆಗಿ ಬಿಟ್ಟಿದ್ದೇನೆ. ನನ್ನ ಸೇವೆಗೆ ಒಲಿದು ನಾನು ಅವರಿಗೆ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಎಂಬಂತಹ 4 ವಿಧವಾದ ಮೋಕ್ಷಗಳನ್ನ ಕೊಡುತ್ತೇನೆ ಅಂತ ಹೇಳಿದರೂ ಕೂಡ ಅವರು ತಾವು ಮಾಡಿದ ಸೇವೆಗೆ ಫಲವಾಗಿ ಅದನ್ನ ಬೇಡ ಅಂತಾರೆ. ಅಂತಹ ಭಕ್ತರಿದ್ದಾರೆ. ನಿರ್ವ್ಯಾಜವಾಗಿ ನನ್ನನ್ನ ನಂಬಿ ನನ್ನನ್ನೇ ಸೇವೆ ಮಾಡ್ತಾರೆ. ಅದು ಬಿಟ್ರೆ ಅವರಿಗೆ ಬೇರೆ ಏನು ಬೇಡ ಅಂತಾರೆ. ತಾವು ತಮ್ಮ ಹೆಂಡತಿ ಮಕ್ಕಳು ತಮ್ಮ ಪ್ರಾಣವನ್ನೂ ತ್ಯಾಗ ಮಾಡಿ ನನ್ನನ್ನ ಭಕ್ತಿ ಮಾಡ್ತಾರೆ. ಆ ಭಕ್ತಿಗೆ ಒಲಿದು ನಾನು ಅವರಿಗೆ ಮೋಕ್ಷವನ್ನ ಕೊಡ್ತೇನೆ ಅಂದ್ರೆ ಅದು ಬೇಡ ಅಂತಾರೆ. ಸಾಲೋಕ್ಯಾದಿ ಚತುಷ್ಟಯಂ, ಸಾಲೋಕ್ಯಾದಿ ಚತುಷ್ಟಯ ಅಂದ್ರೆ 4 ರೀತಿಯಾದ ಮೋಕ್ಷಗಳು. ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಅಂತ ಹೀಗೆ 4 ವಿಧವಾದ ಮೋಕ್ಷಗಳಿದ್ದಾವೆ. ಆ 4 ವಿಧವಾದ ಮೋಕ್ಷಗಳನ್ನ ಅವರಿಗೆ ಆ ಸೇವೆಗೆ ಫಲವಾಗಿ ಕೊಟ್ಟರೂ ಅದನ್ನು ಒಲ್ಲೆ ಅಂತಾರೆ. ಅವರು ನನ್ನ ಸೇವೆಯಿಂದಲೇ ತೃಪ್ತರಾಗ್ತಾರೆ. ಅವ್ರಿಗೆ ನನ್ನನ್ನ ಸೇವೆ ಮಾಡೋದ್ರಲ್ಲೇ ತೃಪ್ತಿ, ಮೋಕ್ಷವೂ ಬೇಡ ಅಂತಾರೆ. ಅಂದ ಮೇಲೆ ಇನ್ನು ಸ್ವರ್ಗ ಬೇಡ ಅಂತ ಹೇಳ್ತಾರೆ ಅಂತ ಪ್ರತ್ಯೇಕ ಹೇಳಬೇಕೇನು? ಸ್ವರ್ಗ ಅಂತನ್ನೋದು ನಶ್ವರ. ಸ್ವಲ್ಪ ಕಾಲ ಕಳಿತು ಅಂದ್ರೆ ಸ್ವರ್ಗದಿಂದ ಮತ್ತೆ ಹಿಂತಿರುಗಿ ಬರಲೇಬೇಕು ಭೂಮಿಗೆ. ಅಂತಹ ಅಶಾಶ್ವತವಾದ ನಷ್ಟವಾಗುವಂತಹ ಸ್ವರ್ಗಾದಿಗಳನ್ನು ಅವರು ಒಲ್ಲೆ ಅಂತ ಹೇಳ್ತಾರೆ ಅಂತ ಪ್ರತ್ಯೇಕ ಹೇಳಬೇಕೇನು? ಸಾಲೋಕ್ಯಾದಿ 4 ವಿಧವಾದ ಮೋಕ್ಷಗಳನ್ನ ಕೊಟ್ಟರೂ ಬೇಡ ಅಂತಾರೆ ಅಂದ ಮೇಲೆ ನಶ್ವರವಾದ ಸ್ವರ್ಗಾದಿಗಳನ್ನ ಬೇಡ ಅಂತಾರೆ ಅಂತ ಪ್ರತ್ಯೇಕ ಹೇಳಲೇಬೇಕಾಗಿಲ್ಲ. ಸ್ವರ್ಗವನ್ನೇ ಬೇಡ ಅಂತಾರೆ ಅಂದ ಮೇಲೆ ಭೂಲೋಕದ ವಿಷಯ ಪದಾರ್ಥಗಳನ್ನ ಅವರು ಬಯಸೋದೇ ಇಲ್ಲ. ಅಂತಹ ಸಾಧುಗಳು ನನಗೆ ಅತ್ಯಂತ ಪ್ರಿಯರು. ಆ ಸಾಧುಗಳಿಗೆ ನಾನು ಪ್ರಿಯ, ಭಕ್ತರಿಗೆ ನಾನು ಅತ್ಯಂತ ಪ್ರಿಯ, ನನಗೆ ಅವರು ಪ್ರಿಯ. ಅಹಂ ಚ ಮಮ ಪ್ರಿಯ ಅಂತ ಮತ್ತೊಂದು ಕಡೆಯಲ್ಲಿ ಇದೇ ಮಾತನ್ನ ಹೇಳ್ತಾನೆ ಭಗವಂತ. ಭಕ್ತರಿಗೆ ನಾನು ಅಂದ್ರೆ ಬಹಳ ಇಷ್ಟ, ನನಗೆ ಆ ಭಕ್ತರು ಅಂದ್ರೆ ಬಹಳ ಇಷ್ಟ. ಸಾಧವೋ ಹೃದಯಂ ಮಹ್ಯಂ, ಆ ಸಾಧುಗಳು ನನ್ನ ಹೃದಯ. ಮಮ ಪ್ರಾಣಾಹಿ ಪಾಂಡವಾಹ ಅಂತ ಇದೇ ಮಾತನ್ನೇ ಅಲ್ಲಿ ಕೃಷ್ಣ ರೂಪದಿಂದ ಭಗವಂತ ಹೇಳಿದ್ದ. ನನ್ನ ಪ್ರಾಣ ಅವರು, ಪಾಂಡವರು ಅಂದ್ರೆ ನನ್ನ ಪಂಚ ಪ್ರಾಣಗಳು ಅಂತ. ಇಲ್ಲಿ ಸಾಧವೋ ಹೃದಯಂ ಮಹ್ಯಂ, ಅವರು ನನ್ನ ಹೃದಯ ಆ ಸಾಧುಗಳು. ಸಾಧೂನಾಂ ಹೃದಯಂತೋ ಅಹಂ, ಅವರಿಗೆ ಹೃದಯ ನಾನು. ಅಂದ್ರೆ ಅವರಿಗೆ ನಾನು ಅತ್ಯಂತ ಪ್ರೀತಿ ಪಾತ್ರ, ನನಗೆ ಅವರು ಅತ್ಯಂತ ಪ್ರೀತಿ ಪಾತ್ರರು ಅಂತ ಹೇಳ್ತಾ ಇದ್ದಾನೆ. ಮಯಿ ನಿರ್ಬದ್ಧ ಹೃದಯಾಃ ಸಾಧವಃ ಸಮದರ್ಶಿನಃ ವಶೀಕುರ್ವಂತಿ ಮಾಂ ಭಕ್ತ್ಯಾ ಸ್ತ್ರಿಯಃ ಸತ್ಪತಿಂ ಯಥಾ ಮತ್ಸೇವಯಾ ಪ್ರತಿಷ್ಠಂ ಚ ಸಾಲೋಕ್ಯಾದಿ ಚತುಷ್ಟಯಂ ನೇಚ್ಛಂತಿ ಸೇವಯಾ ಪೂರ್ಣಾಃ ಕುತೋನ್ಯತ್ ಕಾಲ ವಿಪ್ಲುತಂ ಸಾಧವೋ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂ ತ್ವಹಂ.
ಮದನ್ಯತ್ತೆ ನ ಜಾನಂತಿ ನಾಹಂ ತೇಭ್ಯೋ ಮನಾಗಪಿ ಉಪಾಯಂ ಕಥಯಿಷ್ಯಾಮಿ ತವ ವಿಪ್ರ ಶೃಣುಷ್ವ ತತ್. ಹಾಗಾಗಿ ಆ ಭಕ್ತರು ನನಗಿಂತ ಬೇರೆ ಪ್ರಿಯರನ್ನ ತಿಳ್ಕೊಂಡೇ ಇಲ್ಲ. ಅವರಿಗೆ ನಾನೇ ಪ್ರೀತಿ ಪಾತ್ರ. ಮದನ್ಯತ್ತೆ ನ ಜಾನಂತಿ, ನನ್ನನ್ನು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವರಿಗೆ. ನಾನು ಅವರಿಗಿಂತ ಬೇರೆ ಅತ್ಯಂತ ಪ್ರೀತಿ ಪಾತ್ರರನ್ನ, ಬೇರೆ ಇನ್ನೊಬ್ಬರನ್ನ ನಾನು ಒಂದಿಷ್ಟು ತಿಳ್ಕೊಂಡಿಲ್ಲ ಅಂತಾನೆ. ನಾಹಂ ತೇಭ್ಯೋ ಮನಾಗಪಿ, ನನಗೂ ಆ ಭಕ್ತರನ್ನ ಬಿಟ್ರೆ ಬೇರೆ ಗೊತ್ತಿಲ್ಲ, ಅವರಿಗೂ ನನ್ನನ್ನು ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ. ಆ ಕಾರಣದಿಂದ ವಿಪ್ರ, ಎಲೆ ಬ್ರಾಹ್ಮಣನೇ, ನಾನು ನಿನಗೊಂದು ಉಪಾಯ ಹೇಳ್ತೇನೆ ಕೇಳು ಅಂತಾನೆ ಭಗವಂತ. ನಿನಗೊಂದು ಉಪಾಯ ಹೇಳ್ತೇನೆ, ನಿನ್ನ ಆತ್ಮರಕ್ಷಣೆ ಮಾಡ್ಕೊಳ್ಳಿಕ್ಕೆ ಒಂದು ಉಪಾಯ ಹೇಳ್ತೇನೆ ಕೇಳು ಅಂತಾನೆ. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಉದಾರಾ ಸರ್ವಯೇವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಅಂತ ಇದನ್ನ ಆಚಾರ್ಯರು ತಮ್ಮ ಗ್ರಂಥದಲ್ಲಿ ಉದಾಹರಣೆ ಮಾಡಿದ್ದಾರೆ ಈ ವಾಕ್ಯವನ್ನ. ಜ್ಞಾನಿನೋ ಅತ್ಯರ್ಥಂ ಪ್ರಿಯ ಅಹಂ ಸಚ ಮಮ ಪ್ರಿಯ. ಜ್ಞಾನಿಗಳಿಗೆ ನಾನು ಅಂದ್ರೆ ಅತ್ಯಂತ ಪ್ರೀತಿ, ಅವರಿಗೂ ನನಗೂ ಕೂಡ ಅವರು ಅಂದ್ರೆ ಬಹಳ ಪ್ರೀತಿ. ಜ್ಞಾನಿ ಅಂದ್ರೆ ಆತ್ಮೈವತೆ ಮತಂ ಅಂತ, ನಾನೇ ಅನ್ನೋ ರೀತಿಯಲ್ಲಿ ಅಷ್ಟು ಪ್ರೀತಿಯನ್ನ ಭಗವಂತ ವ್ಯಕ್ತಪಡಿಸ್ತಾನೆ. ಮದನ್ಯತ್ತೆ ನ ಜಾನಂತಿ ನಾಹಂ ತೇಭ್ಯೋ ಮನಾಗಪಿ ಉಪಾಯಂ ಕಥಯಿಷ್ಯಾಮಿ ತವ ವಿಪ್ರ ಶೃಣುಷ್ವ ತತ್. ಏನದು ಉಪಾಯ? ಅಹಂ ಹ್ಯಾತ್ಮಾಭಿಚಾರಸ್ತೆ ಯತಸ್ತಂ ಯಾತು ವೈ ಭವಾನ್ ಸಾಧುಷು ಪ್ರಹಿತಂ ತೇಜಃ ಪ್ರಹರ್ತು ಕುರುತೆ ಭಯಂ. ನೀನು ಈಗ ಏನ್ ಮಾಡಿದ್ದಿ? ಕೃತ್ರಿಮ ದೇವತೆಯನ್ನ ಪ್ರಯೋಗ ಮಾಡಿದ್ದಿ. ಅದು ಯಾರ ಮೇಲೆ? ನನ್ನ ಭಕ್ತನ ಮೇಲೆ. ನೀನು ಯಾರ ಮೇಲೆ ಆ ಕೃತ್ರಿಮ ದೇವತೆಯನ್ನ ಪ್ರಯೋಗ ಮಾಡಿದೆಯೋ ಅವನನ್ನೇ ಶರಣಾಗತನಾಗಿ ಬಿಡು ಹೋಗಿ. ಯಾಕೆಂದ್ರೆ ಸಾಧುಷು ಪ್ರಹಿತಂ ತೇಜಃ ಪ್ರಹರ್ತು ಕುರುತೆ ಭಯಂ. ಇದನ್ನ ಎಲ್ಲರೂ ಕೂಡ ಜ್ಞಾಪಕ ಇಟ್ಟುಕೊಳ್ಬೇಕು, ಅಂಡರ್ಲೈನ್ ಮಾಡಬೇಕು ಇದನ್ನ. ಈ ಮಾತನ್ನ ಭಗವಂತ ಹೇಳೋ ಮಾತು, ಸಾಧುಷು ಪ್ರಹಿತಂ ತೇಜಃ, ಸಾಧು ಸಜ್ಜನರ ಮೇಲೆ, ಭಗವದ್ಭಕ್ತರ ಮೇಲೆ ಶಕ್ತಿ ಪ್ರಯೋಗ ಮಾಡಿದರೆ ಅದನ್ನ ಯಾರು ಮಾಡಿರ್ತಾರೋ ಅವರನ್ನೇ ಬಲಿ ತಗೊಂಡ್ಬಿಡ್ತದೆ. ಸಾಧುಗಳ ಮೇಲೆ, ಸಜ್ಜನರ ಮೇಲೆ, ಭಗವದ್ಭಕ್ತರ ಮೇಲೆ, ವಿಷ್ಣು ಭಕ್ತರ ಮೇಲೆ ಯಾರಾದರೂ ಏನಾದರೂ ಈ ರೀತಿಯಾದ ಕೃತ್ರಿಮ ಪ್ರಯೋಗ ಮಾಡಿದರೆ, ದುಷ್ಟಶಕ್ತಿಗಳನ್ನ ಪ್ರಯೋಗ ಮಾಡಿದ್ರೆ, ಅವರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಬಯಸಿದವ್ರಿಗೆ ತಿರುಗಿ ಯಾರು ಆ ರೀತಿ ಬಯಸಿರ್ತಾರೋ, ಯಾರು ಪ್ರಯೋಗ ಮಾಡ್ತಾರಲ್ಲ ಅವರಿಗೇನೆ ಅದು ಬಲಿ ಆಗ್ತದೆ, ಅವರನ್ನ ಬಲಿ ತಗೊಂಡ್ಬಿಡ್ತದೆ. ಸಾಧುಷು ಪ್ರಹಿತಂ ತೇಜಃ ಪ್ರಹರ್ತು ಕುರುತೆ ಭಯಂ. ಆದ್ರಿಂದ ನೀನು ನನ್ನ ಭಕ್ತನ ಮೇಲೆ ನೀನು ಏನು ಕೃತ್ರಿಮ ಪ್ರಯೋಗ ಮಾಡಿದೆಯೋ ಅವನನ್ನೇ ಶರಣಾಗತನಾಗು. ಇದೇ ನಾನು ಹೇಳುವ ಉಪಾಯ ನಿನಗೆ ಅಂತ ದುರ್ವಾಸ ಮುನಿಗಳಿಗೆ ಭಗವಂತ ಹೇಳ್ತಾ ಇದ್ದಾನೆ. ಅಹಂ ಅಯಂ ಹ್ಯಾತ್ಮಾಭಿಚಾರಸ್ತೆ ಯತಸ್ತಂ ಯಾತು ವೈ ಭವಾನ್ ಸಾಧುಷು ಪ್ರಹಿತಂ ತೇಜಃ ಪ್ರಹರ್ತು ಕುರುತೆ ಭಯಂ. ಅದು ಭಯಂ ಅಂತ ಇಟ್ಟುಕೊಳ್ಬೇಕಲ್ಲಿ, ಅದು ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಮಯಂ ಅಂತಾಗಿದೆ. ಪ್ರಹರ್ತು ಕುರುತೆ ಭಯಂ ತಪೋ ವಿದ್ಯಾ ಚ ವಿಪ್ರಾಣಾಂ ನಿಶ್ರೇಯಸಕರೇ ಉಭೇ ತಯೇವ ದುರ್ವಿನೀತಸ್ಯ ಕಲ್ಪೇತೆ ಕರ್ತುರನ್ಯಥಾ. ತಪಸ್ಸು, ವಿದ್ಯೆ ಇದೆರಡೂ ಕೂಡ ಬ್ರಾಹ್ಮಣರಲ್ಲಿ ಇರಬೇಕಾದದ್ದೇ.
ಬಹಳ ಶ್ರೇಯಸ್ಕರವಾದದ್ದೇ. ಬ್ರಾಹ್ಮಣರಿಗೆ ತಪಸ್ಸಿರಬೇಕು, ವಿದ್ಯೆ ಇರಬೇಕು, ಬಹಳ ಶ್ರೇಯಸ್ಕರವಾದದ್ದೇ. ನಿಶ್ರೇಯಸಕರೇ ಉಭೆ. ವಿಪ್ರಾಣ ವಿಪ್ರರಿಗೆ ಯಾವತ್ತೂ ಕೂಡ ತಪಸ್ಸು ಮತ್ತು ವಿದ್ಯೆಗಳು ಬಹಳ ನಿಶ್ರೇಯಸ್ಕರ. ಆದರೆ ನನ್ನ ಹತ್ರ ಭಾರಿ ತಪಸ್ಸಿದೆ, ನನ್ನ ಹತ್ರ ಬಹಳ ವಿದ್ಯೆ ಇದೆ ಅಂತ ಅಹಂಕಾರಿಗಳಾಗಿ ಆ ವಿದ್ಯೆಯನ್ನ ಅಥವಾ ತಪಸ್ಸನ್ನ ಅವರು ಪ್ರಯೋಗ ಮಾಡಿದ್ರೆ, ತಮ್ಮ ತಪಸ್ಸನ್ನ ತಮ್ಮ ವಿದ್ಯೆಯನ್ನ ಅಹಂಕಾರದಿಂದ ಏನಾದರೂ ಪ್ರಯೋಗ ಮಾಡಿದರೆ ಅದು ಅವನಿಗೆ ಅನರ್ಥವನ್ನೇ ಉಂಟು ಮಾಡಿಬಿಡ್ತದೆ. ತಾನೇ ಸಂಪಾದನೆ ಮಾಡಿದ ತಪಸ್ಸು, ತಾನೇ ಸಂಪಾದನೆ ಮಾಡಿದ ವಿದ್ಯೆ ಅದು ಅವನಿಗೆ ಮುಳುವಾಗಿ ಬಿಡ್ತದೆ. ಅಹಂಕಾರಿಯಾಗಿ ದುರ್ವಿನೀತನಾಗಿ ಅದನ್ನ ಪ್ರಯೋಗ ಮಾಡಿದರೆ. ಹಾಗಾಗಿ ವಿದ್ಯೆ ತಪಸ್ಸು ಬ್ರಾಹ್ಮಣರಿಗೆ ಬಹಳ ಶ್ರೇಯಸ್ಕರವಾದದ್ದು. ಅದಿದೆ ಅಂತ ಅಹಂಕಾರ ಪಟ್ಟು ಏನಾದರೂ ಅದನ್ನ ದುಷ್ಪ್ರಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಅದು ಬಹಳ ಅನರ್ಥವನ್ನ ಉಂಟು ಮಾಡ್ತದೆ, ಅವರಿಗೆ ಅನರ್ಥಕಾರಿಯಾಗಿ ಬಿಡ್ತದೆ. ತಪೋ ವಿದ್ಯಾಚ ವಿಪ್ರಾಣಾಂ ನಿಶ್ರೇಯಸಕರೇ ಉಭೇ ತೇಯೇವ ದುರ್ವಿನೀತಸ್ಯ ಕಲ್ಪೇತೆ ಕರ್ತುರನ್ಯಥಾ ಬ್ರಹ್ಮನ್ ತದ್ಗಚ್ಚ ಭದ್ರಂ ತೇ ನಾಭಾಗತನಯಂ ನೃಪಂ ಕ್ಷಮಾಪಯ ಮಹಾಭಾಗಂ ತತಃ ಶಾಂತಿರ್ಭವಿಷ್ಯತಿ. ಹಾಗಾಗಿ ಎಲೆ ಬ್ರಹ್ಮನ್ ಋಷಿಯೇ, ನೀನಿವಾಗ ನನ್ನ ಭಕ್ತನಾದ ಅಂಬರೀಷನ ಹತ್ರನೇ ಹೋಗು, ನಿನಗೆ ಭದ್ರಂತೆ, ಒಳ್ಳೇದಾಗ್ಲಿ, ಅವನತ್ರ ಹೋಗಿ ಕ್ಷಮೆ ಬೇಡು. ಆ ಮಹಾಭಾಗ್ಯಶಾಲಿಯಾದಂತಹ ನಾಭಾಗತನಯ, ನಾಭಾಗನ ಮಗ ಅಂಬರೀಷ ರಾಜ ಏನಿದ್ದಾನೆ ಅವನನ್ನ ನೀನು ಶರಣಾಗತನಾಗೋದೇ ಒಳ್ಳೇದು, ಅದರಿಂದ ನಿನಗೆ ಒಳ್ಳೆ ಶಾಂತಿ ಸಿಗ್ತದೆ, ಹೋಗು ಅಂತ ಹೀಗೆ ಭಗವಂತ ಹೇಳ್ತಾ ಇದ್ದಾನೆ. ತಪ್ಪಿಗೆ ಶಿಕ್ಷೆ ಆಗಲೇಬೇಕು, ಯಾರೇ ತಪ್ಪು ಮಾಡಿದರೂ ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತನ್ನೋದು ಭಗವಂತನ ಒಂದು ನಿಯಮ. ಆ ನಿಯಮ ದುರ್ವಾಸ ಋಷಿಗಳಿಗೂ ಕೂಡ ಇಷ್ಟವಾದದ್ದೇ. ಯಾಕೆಂದ್ರೆ ಇದು ಭಗವಂತ ಮಾಡಿದ ನಿಯಮ. ಯಾರು ತಪ್ಪು ಮಾಡ್ತಾರೋ ಅವರಿಗೆ ಆ ತಪ್ಪಿಗೆ ಶಿಕ್ಷೆ ಅಂತನ್ನೋದು ಆಗಲೇಬೇಕು ಅಂತ ಇದು ಭಗವಂತ ಮಾಡಿದ ನಿಯಮ. ಆದ್ರಿಂದ ಆ ನಿಯಮವನ್ನ ಅವರು ಒಪ್ಪಿಕೊಳ್ತಾ ಇದ್ದಾರೆ. ಅದು ಅವರಿಗೂ ಇಷ್ಟವೇ ಆದದ್ದು ದುರ್ವಾಸ ಮುನಿಗಳಿಗೆ. ಆದ್ರಿಂದ ಭಗವಂತ ಹೇಳಿದ ಈ ಮಾತನ್ನ ಅವರು ಒಪ್ಪಿಕೊಂಡ್ರು. ಬ್ರಹ್ಮನ್ ತದ್ಗಚ್ಚ ಭದ್ರಂತೆ ನಾಭಾಗತನಯಂ ನೃಪಂ ಕ್ಷಮಾಪಯ ಮಹಾಭಾಗಂ ತತಃ ಶಾಂತಿರ್ಭವಿಷ್ಯತಿ. ಶ್ರೀ ಶುಕ ಉವಾಚ ಏವಂ ಭಗವತಾದಿಷ್ಟೋ ದುರ್ವಾಸಾಶ್ಚಕ್ರತಾಪಿತಃ ಅಂಬರೀಷಮುಪಾವೃತ್ಯ ತತ್ಪಾದೌ ದುಃಖಿತೋ ಗ್ರಹೀತ್. ಶುಕಾಚಾರ್ಯರು ಹೇಳ್ತಾ ಇದ್ದಾರೆ ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ, ಭಗವಂತ ಈ ರೀತಿ ದುರ್ವಾಸ ಮುನಿಗಳಿಗೆ ಆದೇಶ ಮಾಡಿಬಿಟ್ಟ, ನೀನು ಅಲ್ಲಿಗೆ ಹೋಗು, ಅವನ ಹತ್ರ ಹೋಗಿ ಅಂಬರೀಷ ಮಹಾರಾಜನ ಹತ್ರ ಕ್ಷಮೆ ಕೇಳು ಅಂತ ಆದೇಶ ಮಾಡಿದ ಭಗವಂತ. ಆಮೇಲೆ ಈ ದುರ್ವಾಸ ಮುನಿಗಳು ಆ ಅಂಬರೀಷನ ಹತ್ರನೇ ಹಿಂತಿರುಗಿ ಹೋದ್ರು. ಚಕ್ರ ತಾಪಿತಃ ದುರ್ವಾಸಾಹ ಅಂದಿದ್ದಾರೆ. ಆ ಸುದರ್ಶನ ಚಕ್ರದಿಂದ ಬೇಯ್ತಾ ಇದ್ದಾರೆ. ಅವರಿಗೆ ಆ ಸುದರ್ಶನ ಚಕ್ರ ಸುಡ್ತಾ ಇದೆ, ಅದರಿಂದ ಬೇಯ್ತಾ ಇದ್ದಾರೆ. ಚಕ್ರ ತಾಪಿತರಾದಂತಹ ದುರ್ವಾಸ ಮುನಿಗಳು ಸೀದಾ ಅಂಬರೀಷನ ಹತ್ರನೇ ಹಿಂತಿರುಗಿ ಹೋಗಿ ದುಃಖದಿಂದ ಅವನ ಪಾದಗಳನ್ನ ಹಿಡ್ಕೊಂಡ್ರಂತೆ. ತತ್ಪಾದೌ ದುಃಖಿತೋ ಅಗ್ರಹೀತ್ ಅಂದಿದ್ದಾರೆ. ದುಃಖಿತಃ ತತ್ಪಾದೌ ಅಗ್ರಹೀತ್, ಅಂಬರೀಷನ ಪಾದಗಳನ್ನ ಹಿಡ್ಕೊಂಡ್ಬಿಟ್ರು ದುರ್ವಾಸ ಮುನಿಗಳು. ಭಗವದ್ಭಕ್ತರು ಅಂತಂದ್ರೆ ಅಷ್ಟು ಶಕ್ತಿ ಇರ್ತದೆ ಅವರಲ್ಲಿ. ಏವಂ ಭಗವತಾದಿಷ್ಟೋ ದುರ್ವಾಸಾಶ್ಚಕ್ರತಾಪಿತಃ
ಅಂಬರೀಷಮುಪಾವೃತ್ಯ ತತ್ಪಾದೌ ದುಃಖಿತೋ ಗ್ರಹೀತ್ ತಸ್ಯ ತದ್ವ್ಯಸನಂ ವೀಕ್ಷ್ಯ ಪಾದಸ್ಪರ್ಶ ವಿಲಜ್ಜಿತಃ ಅಸ್ತಾವೀತ್ ತದ್ಧರೇರಸ್ತಂ ಕೃಪಯಾ ಪೀಡಿತೋ ಭೃಶಂ. ಒಬ್ಬ ಬ್ರಾಹ್ಮಣ ಋಷಿ ದುರ್ವಾಸ ಮುನಿಗಳು, ಈ ಅಂಬರೀಷ ಮಹಾರಾಜ ಒಬ್ಬ ಕ್ಷತ್ರಿಯ. ಕ್ಷತ್ರಿಯನಾದಂತಹ ತನ್ನ ಪಾದವನ್ನ ಒಬ್ಬ ಬ್ರಾಹ್ಮಣ ಬಂದು ಹಿಡ್ಕೊಂಡ ಅಂತ ಹೇಳಿ ಅಂಬರೀಷ ಮಹಾರಾಜನಿಗೆ ತುಂಬಾ ನಾಚಿಕೆ ಆಗಿ ಹೋಯ್ತು. ಬಹಳ ಅವನಿಗೆ ಸಂಕೋಚ ಆಗಿಬಿಟ್ಟಿದೆ. ಏನಿದು, ಇಂಥ ಒಬ್ಬ ದೊಡ್ಡ ಋಷಿಗಳು ಹೋಗಿ ಹೋಗಿ ನನ್ನ ಕಾಲು ಹಿಡ್ಕೊಳ್ತಾ ಇದ್ದಾರಲ್ಲ ಅಂತ ಹೇಳಿ ಅವನಿಗೆ ತುಂಬಾ ನಾಚಿಕೆ ಆಯ್ತಂತೆ. ಪಾದಸ್ಪರ್ಶ ವಿಲಜ್ಜಿತ. ಆ ದುರ್ವಾಸ ಮುನಿಗಳು ಬಂದು ತನ್ನ ಕಾಲು ಹಿಡಿದದ್ದನ್ನು ನೋಡಿ ನಾಚಿಕೆಯಾಗಿ ಆ ಋಷಿಯ ದುಃಖವನ್ನ ಕಂಡು ಬಹಳ ಅನುಕಂಪೆ ಬಂತು ಅವರಿಗೆ, ಅಂಬರೀಷನಿಗೆ. ಆ ಋಷಿಗಳ ದುಃಖ ಸುದರ್ಶನ ಚಕ್ರದಿಂದ ಬೇಯ್ತಾ ಇದ್ದಾರಲ್ಲ, ಆ ಒಂದು ದುಃಖವನ್ನು ನೋಡಿ ತುಂಬಾ ಕರುಣೆಯಿಂದ ಅವನೇನು ಮಾಡಿದ, ಭಕ್ತಿಯಿಂದ ಸುದರ್ಶನ ಚಕ್ರವನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ ಅಂಬರೀಷ ಮಹಾರಾಜ. ಆ ಸುದರ್ಶನ ಚಕ್ರವನ್ನ ಬಹಳ ಭಕ್ತಿಯಿಂದ ಸ್ತೋತ್ರ ಮಾಡಿದ. ತಸ್ಯ ತದ್ವ್ಯಸನಂ ವೀಕ್ಷ್ಯ ಪಾದಸ್ಪರ್ಶ ವಿಲಜ್ಜಿತಃ ಅಸ್ತಾವೀತ್ ತದ್ಧರೇರಸ್ತ್ರಂ ಕೃಪಯಾ ಪೀಡಿತೋ ಭೃಶಂ. ಪೀಡಿತನಾಗಿ ಭಗವಂತನ ಸುದರ್ಶನ ಚಕ್ರವನ್ನ ಅಂಬರೀಷ ಮಹಾರಾಜ ಸ್ತೋತ್ರ ಮಾಡಿದ್ದಾನೆ. ಸುದರ್ಶನ ಚಕ್ರದ ಸ್ತೋತ್ರ 9 ಶ್ಲೋಕ ಇದೆ. ಅಂಬರೀಷ ಮಹಾರಾಜ ಮಾಡಿದ ಸುದರ್ಶನ ಚಕ್ರದ ಸ್ತೋತ್ರ, ಸುದರ್ಶನ ಸ್ತೋತ್ರ, ಸುದರ್ಶನ ಚಕ್ರ ಸ್ತೋತ್ರ ಅಂತ ಅದಕ್ಕೆ ಹೆಸರು. ಅದನ್ನ ನಾಳೆ ದಿವಸ ಪೂರ್ತಿಯಾಗಿ ನೋಡೋಣಂತೆ. ಅಂಬರೀಷ ಮಹಾರಾಜ ಮಾಡಿದ ಸುದರ್ಶನ ಚಕ್ರ ಸ್ತೋತ್ರ ಅಲ್ಲಿಗೆ 62 ಶ್ಲೋಕ ಆಯ್ತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಹರೇ ಪದ್ಮ. ನಮಸ್ಕಾರ ಆಚಾರ್ಯ.